ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದರೆ ತುಂಬ ಜನರು ನನಗೆ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸೊ ಅದಕ್ಕಾಗಿ ಒಂದು ಒಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದೇನಪ್ಪ ಅಂದರೆ ನಿಮಗೆ ಅಲ್ಲಿ ವ್ಯಾನ್ ಬರ್ತಾ ಇದೆ ಇನ್ನೊಂದು 10 ನಿಮಿಷದಲ್ಲಿ ಅಂತ ಹೇಳಿ ನೋಟಿಫಿಕೇಶನ್ ಬರುತ್ತಲ್ಲ, ಅಷ್ಟರಲ್ಲೇ ರೆಡಿ ಮಾಡಿಬಿಡ್ಬೋದು. ಕಾರ್ಬ್ಸ್, ಪ್ರೋಟೀನ್, ಫೈಬರ್ ಇರುವಂತಹ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಮೀಲ್ ಇದು. ಸೊ ಈ ಲಂಚ್ ಬಾಕ್ಸ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಫಸ್ಟು ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಷನ್ ಅಂದರೆ ಏನಿಲ್ಲ, ಇದಕ್ಕೆ ಮಾಡೋ ಅಗತ್ಯನೂ ಇಲ್ಲ, ಜಸ್ಟ್ ಅಪ್ಲೈ ಮಾಡಿ ಇಟ್ಬಿಡ್ಬೇಕಷ್ಟೇ. ಸೊ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕಾಗಿ ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಖಾರದ ಪುಡಿ ಕೂಡ ಹಾಕೋಬೋದು, ಎಷ್ಟು ಬೇಕೋ ನೋಡಿಕೊಂಡು. ಇಷ್ಟೇ, ಇದೆಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಹೀಗೆ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಏಕೆಂದರೆ ಜಾಸ್ತಿ ಮಸಾಲೆನೂ ಇರೋದಿಲ್ಲ, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು 5 ನಿಮಿಷ ಸೈಡಿಗೆ ಇಟ್ಬಿಡೋಣ. ಈಗ ರೈಸ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು. ಖಾರಕ್ಕಾಗಿ 2 ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು. ಇದು ನಮ್ಮ ತೋಟದ ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಾಕಿದ್ರೇ ಸಾಕು, ಫುಲ್ ಅರೋಮ ಚೆನ್ನಾಗಿರುತ್ತೆ. ಸೊ ಇಷ್ಟು ಸಾಕಾಗತ್ತೆ. ಇದು ಕೂಡ ಹಾಕಿ ರುಬ್ಕೊಂಡ್ಬಿಡ್ಬೇಕು, ನೀರೇನು ಹಾಕ್ತಲೇ ರುಬ್ಕೊಳ್ಳೋಣ. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಂಡಾಗಿದೆ. ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದಕ್ಕೇನೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಇದಿಷ್ಟು ಹಾಕಿಬಿಟ್ಟು ಹುರ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕೊಳ್ಳೋಣ. ಫ್ಲೇವರ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ. ಜಸ್ಟ್ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ರುಬ್ಬಿದ್ವಲ್ವ ಕರಿಬೇವು, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ, ಆ ಪೇಸ್ಟ್ನ ಹಾಕ್ಕೊಂಬಿಡ್ಬೇಕು. ಸೊ ಹಿಂಗೆ ಪೇಸ್ಟ್ ಹಾಕಿದ ತಕ್ಷಣ ಅದರ ಅರೋಮ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರಿಯೋಣ. ಫ್ರೆಂಡ್ಸ್, ಈಗ ಮಾಡಿರೋ ಅನ್ನ ಹಾಕೊಳ್ಳೋಣ. ನೀವು ಬಿಸಿ ಅನ್ನ ಅಂತ ಏನಿಲ್ಲ, ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಬೋದು. ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕಲರ್ಗೆ ಕಲರು, ಫ್ಲೇವರು, ಟೇಸ್ಟು ಎಲ್ಲನೂ ಇರುತ್ತೆ ಇದರಲ್ಲಿ. ನೋಡಿ, ರೈಸ್ ರೆಡಿ ಆಗಿಬಿಡ್ತು. ಸೊ ಆಲ್ರೆಡಿ ರೈಸಿಗೆ ನಾನು ಉಪ್ಪು ಹಾಕಿದ್ದೀನಿ. ನೋಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ಫ್ರೆಂಡ್ಸ್, ಈಗ ಪನ್ನೀರ್ನ ಹುರ್ಕೊಳ್ಳೋಣ. ಒಂದು ಪ್ಯಾನ್ಗೆ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಕ್ಯೂಬ್ಸ್ನ ಇಟ್ಕೋಬೇಕು. ಜಸ್ಟ್ 1 ನಿಮಿಷ ಆದಮೇಲೆ ಇದನ್ನು ಮತ್ತೆ ತಿರುಗಿ ಹಾಕ್ಕೋಬೇಕು. ಎರಡೂ ಕಡೆನೂ ಈ ಥರ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಒಂದು ಸೈಡ್ ಆಗದೆ ಈ ಥರ ತಿರುಗಿ ಹಾಕ್ಕೋಬೇಕು. ಇನ್ನೂ ತೀರಾ ಕೆಂಪಗೆ ಬಿಟ್ಬಿಟ್ರೆ ಸೀದೋಗ್ಬಿಡತ್ತೆ. ಇಷ್ಟಾದರೆ ಸಾಕು. ಫ್ರೆಂಡ್ಸ್, ಇನ್ನೇನು ಈಗ ಆಗಿದೆ. ಇಷ್ಟು ಕಲರ್ ಬಂದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಜಸ್ಟ್ ಒಂದು 2 ಮಿನಿಟ್ಸ್ ಕೂಡ ಬೇಕಾಗೋದಿಲ್ಲ ಇದನ್ನು ಹುರಿಲಿಕ್ಕೆ. ರೆಡಿ ಆಗಿದೆ, ಇಷ್ಟು ಸಾಕು. ಸೊ ಈಗ ಕಾರ್ಬ್ಸು ರೆಡಿ ಆಯಿತು, ಜೊತೆಗೆ ಪ್ರೋಟೀನು ರೆಡಿ ಆಯಿತು. ಈಗ ಫೈಬರ್ ಬೇಕಲ್ವಾ, ಅದಕ್ಕಾಗಿ ನಾನು ಈ ತರಕಾರಿಗಳನ್ನೆಲ್ಲ ಸ್ಟೀಮ್ ಮಾಡಿದ್ದೀನಿ. ಇದರಲ್ಲಿ ಕಾರ್ನ್, ಬೀನ್ಸ್, ಕ್ಯಾರೆಟು. ಸರಿ, ಇದನ್ನು ನಾನು ಕುದಿಸಿಲ್ಲ, ಲೈಟಾಗಿ ಸ್ಟೀಮ್ ಮಾಡಿದ್ದೀನಿ. ಇದನ್ನು ನಾನು ನಮ್ಮ ರೈಸ್ ಕುಕ್ಕರ್ನಲ್ಲೇ ಇಟ್ಬಿಡ್ತೀನಿ. ಈ ಥರ ಸ್ವಲ್ಪ ಕೆಳಗಡೆ ನೀರು ಹಾಕಿಬಿಟ್ಟು ಇಟ್ಬಿಡ್ತೀನಿ.
ಸೊ ಇದರಿಂದ ನಮಗೆ ಇದರಲ್ಲಿ ಒಳ್ಳೆ ಫೈಬರು ಸಿಗತ್ತೆ, ಹಾಗೆ ಒಳ್ಳೆ ನ್ಯೂಟ್ರಿಯೆಂಟ್ಸು ಕೂಡ ಇರುತ್ತೆ. ಸೊ ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ, ಬಾಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ನೀವು ಇದನ್ನು ಆಫೀಸ್ಗೆ ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ರೆಡಿ ಮಾಡಿಕೊಡ್ಬೋದು. ಸೊ ಲಂಚ್ ಬಾಕ್ಸ್ ರೆಸಿಪಿ ರೆಡಿ. ಫ್ರೆಂಡ್ಸ್, ಇನ್ನು ಈಗ ಟೇಸ್ಟ್ ಮಾಡೋ ಟೈಮ್. ಸೊ ನನಗೆ ಈ ಥರ ಸಿಂಪಲ್ ರೆಸಿಪೀಸ್ಗಳೆಲ್ಲ ತುಂಬ ಇಷ್ಟ ಆಗತ್ತೆ ನೋಡಿ. ಸ್ಪೈಸಿಯಾಗಿ ಆ ಕರ್ಬೇವಿಂದು ಮತ್ತು ಕೊತ್ತಂಬರಿ ಸೊಪ್ಪದು ಫ್ಲೇವರ್ ಇರುತ್ತಲ್ಲ, ಸಕ್ಕತ್ತಾಗಿರುತ್ತೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ಲೆಮನ್ ರೈಸ್ನ ಆ್ಯಡ್ ಮಾಡ್ಕೊಳ್ಳಿ, ಬಟ್ ಹೀಗೇ ಚೆನ್ನಾಗಿರುತ್ತೆ. ನೀವು ಈ ಥರ ಲಂಚ್ ಬಾಕ್ಸ್ನ ಮಾಡಿ ಕಳಿಸಿ ಮಕ್ಕಳಿಗೆ, ಒಂಚೂರು ಉಳಿಸ್ದೆ ಖಾಲಿ ಮಾಡ್ಕೊಂಡು ಬರ್ತಾರೆ. ಅಷ್ಟೊಂದು ಅಟ್ರಾಕ್ಟಿವ್ ಆಗಿಲ್ವಾ ಕಲರು, ಶೇಪು ನೋಡಿ. ಸೊ ಪನ್ನೀರ್ ಅಷ್ಟೇ, ಹಾಗೆ ತಿಂದ್ಬಿಡ್ಬೋದು. ಸಕ್ಕತ್ತಾಗಿದೆ. ಫ್ರೆಂಡ್ಸ್, ನೀವು ಈ ಬಾಕ್ಸ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ವೆಬ್ಸೈಟ್ ಅಥವಾ ವಾಟ್ಸಪ್ಪಿಂದ ಆರ್ಡ್ರ್ ಮಾಡ್ಕೋಬೋದು. ಸೊ ಲಂಚ್ ಬಾಕ್ಸ್ ರೆಸಿಪಿ ರೆಡಿ. ಸೊ ಇವತ್ತಿನ ಈ ಲಂಚ್ ಬಾಕ್ಸ್ ರೆಸಿಪಿ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಈ ರೀತಿ ಲಂಚ್ ಬಾಕ್ಸ್ ರೆಸಿಪೀಸ್ ನಿಮಗೆ ಬೇಕಿದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ತೋರಿಸ್ತೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.